ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ಸುಮಾರು ಸಂಜೆ 7 ಗಂಟೆ ಆಗಿದೆ. ಏನೋ ಒಂದಷ್ಟು ಮಾತಾಡೋಣ ಅಂತ ಅನಿಸ್ತು. ಇಷ್ಟು ದಿನ ನಮ್ಮ ಮನೆ ಪೂರ್ತಿಯಾಗಿ ತುಂಬ ಹೋಗಿತ್ತು. ಅಂದರೆ ನನ್ನ ಎಲ್ಲ ಸಿಸ್ಟರು ಮತ್ತು ಸಿಸ್ಟರ್ ಮಕ್ಕಳು ನಮ್ಮ ಮನೆಗೆ ಬಂದಿದ್ದರು. ಸುಮಾರು 15 ದಿನ ಆಗೋಯ್ತು. ಬಟ್ ಇವತ್ತು ಎಲ್ಲರೂ ಕೂಡ ಸಂಜೆ ಒಂದು 6 ಗಂಟೆಗೆ ಇಲ್ಲಿಂದ ಹೊರಟೋದ್ರು. ಸೊ ಆ ಕಾರಣಕ್ಕಾಗಿ ಇವತ್ತು ಮನೆ ಪೂರ್ತಿಯಾಗಿ ಶೂನ್ಯ ಅಂತ ಅನ್ನಿಸ್ತಾ ಇದೆ. ಆ ಥರ ಫೀಲ್ ಆಗ್ತಾ ಇದೆ. ಜೊತೆಗೆ ವಿಹಾನ್ ಮತ್ತು ಕುಶಾನ್ ಕೂಡ ತುಂಬ ಬೇಜಾರಾಗಿದ್ರು. ಬಟ್ ಈಗ ಸ್ವಲ್ಪ ಅವರವ್ರದೇ ಸೆಟ್ ಆಗಿ ಈಗ ಮತ್ತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಕುಶಾನ್ ಮತ್ತು ವಿಹಾನ್ ಆಟ ಆಡ್ತಾವ್ರೆ ಈಗ. ಬಟ್ ಇಲ್ಲೆಲ್ಲ ಇದೆಯಲ್ಲ ಪೂರ್ತಿಯಾಗಿ ಪೂರ್ತಿ ತುಂಬ್ಕೊಂಡಿತ್ತು. ಎಲ್ಲ ಕಡೆ ಎಲ್ಲ ರೂಮಲ್ಲೂ ತುಂಬ್ಕೊಂಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ರಜೆ ಬಿದ್ದಾಗ ಎಲ್ಲರೂ ಕೂಡ ಅಜ್ಜಿ ಮನೆ ಅಂತ ಬರ್ತಾರೆ. ನಾವು ಕೂಡ ಚಿಕ್ಕವರಿದ್ದಾಗ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ವಿ. ಬಟ್ ಅದೇ ರೀತಿ ನಮ್ಮ ಸಿಸ್ಟರ್ ಮಕ್ಕಳು ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿದ್ದರು. ತುಂಬ ಖುಷಿ ಅಂತ ಅನಿಸ್ತು. ಒಂದು ವಾರ ಅಥವಾ 15 ದಿನ ಯಾವ ರೀತಿ ಆಯಿತು ಅಂತ ಗೊತ್ತಾಗಲ್ಲ. ಅಷ್ಟು ಸಂತಸದ ವಾತಾವರಣ ಇಲ್ಲೆಲ್ಲ ಇತ್ತು. ಬಟ್ ಅದ್ರ ಜೊತೆಗೆ ಮಳೆಯೂ ಕೂಡ ನಮ್ಮ ಜೊತೆ ಸಾಥ್ ಕೊಟ್ಟಿತ್ತು. ಇವತ್ತು ಕೂಡ ಜೋರಾಗಿ ಮಳೆ ಬಂದಿತ್ತು. ಬೆಳಗ್ಗೆಯಿಂದ ಮಳೆ ಇತ್ತು. ಅಂದರೆ ಒಂದು 3 ಡೇಸ್ ಆಯಿತು ಈ ಮಳೆ ಸ್ಟಾರ್ಟ್ ಆಗಿ. ಇವತ್ತು ಕೂಡ ಮುಂದುವರೆದಿದೆ. ಹಾಗೆ ಮುಂಗಾರು ಮಳೆ ಆಲ್ರೆಡಿ ಮುಂಗಾರು ಮಾನ್ಸೂನ್ ಶುರುವಾಗಿರೋ ಕಾರಣಕ್ಕೆ ಈ ಮಳೆ ಕಂಟಿನ್ಯೂಯಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಆಗಿದೆ. ಈ ಸಲ ತುಂಬ ಅರ್ಲಿ, ಅಂದರೆ 2009 ನಂತರ ಇದು ಇಷ್ಟು ಅರ್ಲಿಯಾಗಿ ಮುಂಗಾರು ಮಳೆ ಬರ್ತಾಯಿತ್ತು. ಇದೇ ಫಸ್ಟು ಅಂತ ಹೇಳ್ಬೋದು. ಜೊತೆಗೆ ಈ ಸಲ ತುಂಬ ಜಾಸ್ತಿಯಾಗಿ ಮಳೆ ಬೀಳುತ್ತಂತೆ. ಅದೊಂದು ವಿಶೇಷ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ, ಅವರಿಗೆ ಅಂದರೆ ನನ್ನ ಸಿಸ್ಟರ್ ಮಕ್ಕಳು ಬೆಂಗಳೂರಿಂದ ಏನು ಬರ್ತಾಯಿದ್ರು, ಅವ್ರಿಗೂ ಕೂಡ ಇದೊಂದು ಫಸ್ಟ್ ಮಳೆ ಅಂತ ಹೇಳ್ಬೋದು ನಮ್ಮೂರಲ್ಲಿ. ಅಂದರೆ ಹೆಚ್ಚಾಗಿ ಅವರು ಬೇಸಿಗೆ ಇರುವಾಗ ಬೇಸಿಗೆಯಲ್ಲಿ ಬರ್ತಾಯಿದ್ರು. ಶಾಲಾ ರಜೆ ಇರೋದು ಯಾವತ್ತು ಬೇಸಿಗೆ ಸಂದರ್ಭದಲ್ಲಿ. ಆ ಟೈಮಲ್ಲಿ ಬರ್ತಾಯಿದ್ರು. ಜೊತೆಗೆ ಮಳೆ ಬರೋಕ್ಕಿಂತ ಪೂರ್ವದಲ್ಲಿ ಅವರು ಎಕ್ಸಿಟ್ ಆಗ್ತಾಯಿದ್ರು, ಅಂದರೆ ಬೆಂಗಳೂರಿಗೆ ವಾಪಸ್ ಹೋಗ್ತಾಯಿದ್ರು. ಬಟ್ ಈ ಸಲ ಮಳೆ ತುಂಬ ಅರ್ಲಿ ಬಂದಿರೋ ಕಾರಣಕ್ಕೆ ಅವ್ರಿಗೂ ಊರು ಮಳೆ ಹೇಗಿದೆ ಅನ್ನೋದು ಗೊತ್ತಾಯಿತು, ಅದರ ಪರಿಚಯ ಆಯಿತು. ಇನ್ನೂ 7 ಗಂಟೆಗೆ ಅವರು ಬಸ್ ಇದೆ. ಒಂದು ರೌಂಡ್ ಅಲ್ಲೂ ಹೋಗ್ತೀನಿ ನಾನು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವರನ್ನು ಕಳಿಸ್ಕೊಟ್ಟು ಬರಬೇಕು. ಸ್ನೇಹಿತರೆ, ಈಗ ಭಟ್ಕಳದ TFC ಹತ್ರ ಇದ್ದೀವಿ. ನನ್ನ 2ನೇ ಸಿಸ್ಟರ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆ ಸಲುವಾಗಿ ಇಲ್ಲಿ ಬಂದೆ ಕಳಿಸ್ಕೊಳ್ಳೋಣ ಅಂತ. ವಿಹಾನ್ ಆತೆ ಮಗ ಏನು ನೀವತ್ತೆ ಎಷ್ಟು ಗಂಟೆ ಬದಂತ ಬಸ್? ಡೋಂಟ್ ನೋ. ಕುಶೋ ನೋಡಿ, ಇವರೆಲ್ಲ ಇಲ್ಲಿ ಆಟ ಆಡ್ತಾವ್ರು. ನೋಡಿ, ಕುಶಾನ್ ಹೇಗೆ ಶೇಂಗಾ ತಿಂತಾವನು. ಮತ್ತೆ ವಿಹಾನು, ದಕ್ಷ, ನನ್ನ ತಂಗಿ ಮಗ ದಕ್ಷ ಆ್ಯಂಡ್ ಚೆನ್ನಿ, ಇವರು ಚಿಕ್ಕ ಮಕ್ಕಳು ಮನೆ ಮಾಡ್ಕೊಂಡು ಆಟ ಆಡ್ತಾವ್ರೆ. ಜಮ್ಕಾನ ಹಾಕೊಂಡು ಮನೆ ಮಾಡ್ಕೊಂಡು ಅದ್ರೊಳಗೆ ಆಟ ಆಡ್ತಾರೆ. ಏನೋ ಒಂಥರ ಅವ್ರಿಗೂ ಒಂದು ಖುಷಿ. ನಮ್ಮ ತಂದೆಯವರು ಮತ್ತು ಇವತ್ತು ನಮ್ಮಲ್ಲಿ ನೋಡಿ ಮಳೆ ಬಂದಿರೋ ಕಾರಣಕ್ಕೆ ಇವತ್ತು ಒಳಗಡೆ ಎಲ್ಲ ಒಂದು ಚೂರು ನೀರು ಬೀಳ್ತಾ ಇದೆ. ನಿನ್ನೆ ಅಷ್ಟೇ ರಿಪೇರಿ ಮಾಡಿಸಿದ್ರು. ಬಟ್ ಆದರೂ ಅದು ಹಂಚಿದ ಮನೆ ಆಗಿರೋ ಕಾರಣಕ್ಕೆ ಸಂಪೂರ್ಣವಾಗಿ ಅದನ್ನು ರಿಪೇರಿ ಮಾಡಿಸೋದು ತುಂಬ ಕಷ್ಟ ಅನಿಸುತ್ತೆ. ಎಲ್ಲ ಕತ್ಲಾಗಿದೆ. ಆ್ಯಂಡ್ ಶೇಂಗಾ ಹೊರಿತಾ ಇರೋದು. ಸಂಜೆ ಟೀ ಕುಡಿಯೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗ್ತೀವಿ. ಒಳಗಡೆ ಅಂತೂ ಸಂಪೂರ್ಣವಾಗಿ ಕತ್ಲಾಗಿದೆ ನೋಡಿ. ಅಂದರೆ ಲೈಟು ಇನ್ವರ್ಟ್ರ್ ವರ್ಕ್ ಆಗ್ತಾ, ಇನ್ವರ್ಟ್ರ್ ಇದೆ. ಬಟ್ ಏನು ಅಂತಂದರೆ ಇನ್ವರ್ಟರ್ ಇದೆ, ಬಟ್
ಮಳೆ ಜೋರಾಗಿರೋ ಕಾರಣಕ್ಕೆ ತುಂಬ ಸಲ ಕರೆಂಟ್ ತೆಗಿತಾ ಇರ್ತಾರೆ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ತೆಗಿತಾ ಇದ್ದಾರೆ. ಆ ಸಲುವಾಗಿ ಆಲ್ಮೋಸ್ಟ್ ಆ ಇನ್ವರ್ಟ್ರಲ್ಲಿ ಚಾರ್ಜು ಖಾಲಿ ಆಗುತ್ತೆ ಅಂತ, ಮತ್ತು ರಾತ್ರಿನೂ ಬೇಕಲ್ವ, ಆ ಸಲುವಾಗಿ ಇದು ಕರೆಂಟ್ ಸೇವ್ ಮಾಡ್ತಾ ಇರೋದು. ಲೈಟ್ ಆಫ್ ಮಾಡಿ ಎಲ್ಲ ಉಕ್ಕಂತವ್ರು ನೋಡಿ. ನಂದಿತ್ತಂತೂ ಮೊಬೈಲ್ ನೋಡ್ರೆ, ಕ್ಯಾಮರಾ ನೋಡ್ರೆ ಆಗಲ್ಲ ನಂದಿತ್ತಾಗೆ. ಇಲ್ಲಿ ತನಿಷಾ ಮತ್ತು ಸಾಹಿತ್ಯ ಅವರೇ, ಇಲ್ಲಿ ಲೈಟ್ ವರ್ಕೇ ಆಗಲ್ಲ ನೋಡಿ. ಸಾಹಿತ್ಯನೋ ಏನು ಮಾಡ್ತೀವಿ ತನಿಷಾ? ರಿಪೇರಿ ಕೆಲಸ. ಆ್ಯಂಡ್ ಸಾಹಿತ್ಯ ನಿನ್ನ ಮುಖ ತೋರಿಸು ಫಸ್ಟ್. ಎಸ್, ಇದು ತನಿಷಾ. ಇದು ಸಾಹಿತ್ಯ. ಓಕೆ ಸ್ನೇಹಿತರೆ, ಇವಿಷ್ಟು ಇವತ್ತಿನ ವಿಚಾರ. ಸ್ನೇಹಿತರೆ, ಇವತ್ತಿನ ಈ ಒಂದು ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.